ಹೊಟ್ಟಿದ್ರಿ? ಪೂಜೆ ಮಾಡ್ಸಕ್ ಬರಲ್ಲ ನೀವು? ಅದು ಇಲ್ಲೇ ಅರ್ಚನೆ ಚೀಟಿ ತಗೊಳಕ್ ಹೋಗಿದ್ವಿ. ಹೌದಾ? ನಂದು ಅರ್ಚನೆ ಪೂಜೆ ಎಲ್ಲ ಆಗೋಯ್ತು. ನಡೀರಿ, ನಿಮ್ದು ಮಾಡ್ಸೋಣ. ಅಯ್ಯೋ ಪರವಾಗಿಲ್ಲ, ಬೇಡ, ನೀವು ಹೊರಡಿ. ನಾವು ಬೇರೆ ಯಾರಿಗೂ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಪೂಜೆ ಮುಗಿಸ್ಕೊಂಡು ಹೊರಡ್ತೀವಿ. ಓ ಹೌದಾ? ಹೇಳ್ದೆ ತಾನೇ ದಡ್ಡ. ಅದ್ಯಾಕತ್ರ ಹಿಂದಿಂದೇನೆ ಹೋಗ್ತೀಯಾ? ಬುದ್ಧಿ ಇಲ್ವಾ? ಒಂಚೂರು ಬಿಲ್ಡಪ್ ಬೇಕಣಲೇ, ಇಲ್ದಿದ್ರೆ ಮರ್ಯಾದೆ ಹೊಟ್ಟೋಗತ್ತೆ. ದಡ್ಡ ದಡ್ಡ. ಸರಿ ಸರಿ, ನಾನು ಬರ್ತೀನಿ. ನನಗೆ ಆ ಯೋಚನೆ ಬರಲೇ ಇಲ್ಲ. ಈಗ ನಮ್ಮ ಮುಂದೆ ತುಂಬ ಕೆಲಸಗಳಿದೆ. ಇವ್ನು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಇವನ್ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಅವ್ನು ಯಾರ ಹತ್ರನ ಫೋನಲ್ಲಿ ಮಾತಾಡ್ತಾ ಇದ್ದ ಅಂದ್ರೆ ನಾಗಮಣಿ ಬಗ್ಗೆ ಒಬ್ರಿಗಲ್ಲ ತುಂಬ ಜನಕ್ಕೆ ಗೊತ್ತಿದೆ ಅಂತ ಆಯ್ತು. ಹೌದು, ಆದರೆ ನಮ್ಮ ಕೆಲಸನ ನಾವು ತುಂಬ ಹುಷಾರಾಗಿ ಮಾಡಬೇಕು. ಇವನ್ ಯಾರು ಅನ್ನೋದು ಗೊತ್ತಾದ್ರೆ ಆದಿಶೇಷನ ಕೊಂದೋರು ಯಾರು ಅನ್ನೋದು ಸತ್ಯ ಗೊತ್ತಾಗುತ್ತೆ. ಆದರೆ ಇವನು ಯಾರು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಹಾ, ಅವತ್ತು ಇವನು ಆ ಹೂ ಮಾರೋ ಹೆಂಗ್ಸ್ ಹತ್ರ ಮಾತಾಡ್ತಾ ಇದ್ದ. ಅವಳನ್ನು ಕೇಳಿದ್ರೆ ಇವನ್ ಯಾರು ಅನ್ನೋದು ಗೊತ್ತಾಗ್ಬೋದು ಏನೋ. ಕೇಳೋಣ. ಇದೆಲ್ಲ ಹೇಗೆ ಸಾಧ್ಯ ಗುರುಗಳೇ? ಅಲ್ಲ, ಈಗ ನಾನೇನಾದರೂ ಹೇಳಿದ್ರೆ ನಿಮ್ಮ ಹತ್ರ ಬಂದು ದೂರ ಹೇಳಿದಾಗ ಆಗುತ್ತೆ. ನನ್ನನ್ನು ಕ್ಷಮಿಸ್ಬಿಡಿ ಗುರುಗಳೇ. ದಿಗ್ವಿಜಯ ಇನ್ಯಾವತ್ತಾದರೂ ಬಂದು ಈ ವಿಷಯನ ನಿಮಗೆ ಹೇಳಿದ್ರೂ ಹೇಳ್ಬೋದು. ಈಗ ನಾನು ನಿಮ್ಮ ಹತ್ರ ಬಂದು ನಿಮ್ಮನ್ನು ನೋಡಿದ್ದು ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯಿತು ಗುರುಗಳೇ. ನಾನು ನಿನ್ನ ಹೊಡ್ತೀನಿ ಗುರುಗಳೇ, ನನಗೆ ಆಶೀರ್ವಾದ ಮಾಡಿ. ವಿಜಯ್ ಯಾರಿಗೂ ಗೊತ್ತಿಲ್ಲ ಅಂತಲೂ ಹೇಳ್ದ. ಹಾಂ, ಆಮೇಲೆ ಆ ನಾಗಮಣಿ ಹತ್ರ ಹೋಗಬೇಕಾದ್ರೆ ಅದೇನು ಹಾಂ, ಅದೇನೋ ನಿಮ್ಮಿಬ್ಬರ ಹತ್ರ ಏನೋ ಒಂದು ವಸ್ತು ಇದೆಯಂತೆ, ಅದಿದ್ದರೆ ಮಾತ್ರ ಒಳಗಡೆ ಹೋಗ್ಬೋದು ಅಂತ ಹೇಳ್ತಿದ್ದ. ಅವನಿಗೇನು ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಕಣ. ಸುಮ್ಮನೆ ಗೆಸ್ ವರ್ಕ್ ಮಾಡ್ತಾ ಇದ್ದಾನೆ. ನಾಗಮಣಿ ಇದೆಯೋ ಇಲ್ವೋ ಅನ್ನೋ ಅನುಮಾನ ಅವನಿಗಿತ್ತು. ಈಗ ಸಮಾಧಾನ ಆಗಿರುತ್ತೆ ಬಿಡು. ಇಷ್ಟೇನಾ ವಿಷಯ? ನಾನು ಏನೋ ಆಗೋಯ್ತು ಅನ್ಕೊಂಡ್ಬಿಟ್ಟಿದ್ದೆ. ನೋಡ್ತೀನಿ, ಆಮೇಲೆ ನನ್ಗೆ ಉಳ್ದಿರೋದು ಒಂದೇ ದಾರಿ. ಏನ್ ದಾರಿ ಹುಡ್ಕೊಂಡಿದ್ದೀರಾ ನೀವ್ರು? ಅದೇ ಆ ಗೇರ್ ಮರದ ಗುಡ್ಡತ್ರ ಮಾಟ ಮಂತ್ರ ಮಾಡೋ ಒಬ್ಬ ಮುದ್ಕ ಇದ್ದಾನೆ. ಅವನ ಹತ್ರ ಎಳ್ಕೊಂಡೋಗಿ ತಾಯ್ತಾ ಕಟ್ಟಿಸ್ತೀನಿ. ಅಮ್ಮ 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 ಎಂದರೆ ಏನೋ ಹರುಷವು, ನಮ್ಮ ಬಾಳಿಗೆ ಅವಳೇ ದೈವವು. ಅಮ್ಮ ನಿಂದು ನಿಮ್ಮಪ್ಪನ ನಾಟಕ ನೋಡಿ ನೋಡಿ ಸಾಕಾಗೋಗಿದೆ. ನೀನ್ ಏನೇ ಪೂಸಿ ಹೊಡೆದ್ರು ಆ ಗುಡ್ಡದ ಹತ್ರ ನೀನು ಎಳ್ಕೊಂಡು ಹೋಗೋದಂತೂ ಖಂಡಿತ. ಅಯ್ಯಯ್ಯೋ, ಹುಷಾರಾಗಿರ್ಬೇಕು, ಬಿಟ್ರೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಇಡೀ ಜಗತ್ತಿಗೆ ತಾನೇ ಯಜಮಾನ ಎನ್ನುವ ದರ್ಪ ಬರುತ್ತದೆ. ದಿಗ್ವಿಜಯನಿಗೂ ಆ ದರ್ಪ ಬಂದಿರಬಹುದು. ಯಾರನ್ನು ಲೆಕ್ಕಿಸದೆ ಬದುಕುತ್ತೇನೆ, ಯಾರಿಗೂ ಬೆಲೆ ಕೊಡದೆ ಇರುತ್ತೇನೆ ಎಂಬ ದಾರ್ಷ್ಟ್ಯ ಭಾವ ಬಂದಿದ್ದರೂ ಆಶ್ಚರ್ಯವಿಲ್ಲ. ನಾಲಿಗೆಗೆ ಸ್ವಯಂ ಬಲವಿಲ್ಲ. ಅಹಂ ಆ ಮಾತುಗಳನ್ನು ಆಡಿಸುತ್ತದೆ. ನಮ್ಮ ಬಗ್ಗೆಯೂ ತುಚ್ಛವಾಗಿ ಮಾತನಾಡಿರಬಹುದು. ಸಾಧ್ಯತೆಗಳಿವೆ, ಅದನ್ನು ನಾವು ಅವನಿಗೆ ಬಂದಾಗಲೇ ತಿಳಿದುಕೊಳ್ಳಬೇಕು. ಅರಿಷಡ್ ವರ್ಗಗಳನ್ನು ಗೆಲ್ಲಲಾಗದ ಸಾಮಾನ್ಯ ಮನುಷ್ಯರುಗಳ ಬಗ್ಗೆ ತುಂಬಾ ಯೋಚನೆ ಬೇಡ. ಅವನು ಯಾರು ಅಂತ ಗೊತ್ತಿಲ್ಲ, ಎಲ್ಲಿರ್ತಾನೆ ಗೊತ್ತಿಲ್ಲ, ಏನ್ ಕೆಲಸ ಮಾಡ್ತಾನೆ ಗೊತ್ತಿಲ್ಲ, ಅವನ ಜೊತೆ ಯಾರಿರ್ತಾರೆ ಅದು ಗೊತ್ತಿಲ್ಲ. ಏನೇ ಆದ್ರೂ ಒಂದು ದೇವಸ್ಥಾನಕ್ಕೆ ಬರಲೇಬೇಕಲ್ವಾ? ಅಲ್ಲಿ ಹೋಗಿ ನಾವು ಕಾಯ್ಬೇಕು ಅಷ್ಟೇ. ನೀಲಿ ಅವ್ನು ಮಾಡಿರೋ ಮೋಸಕ್ಕೆ ತಕ್ಕ ಶಾಸ್ತಿ ಮಾಡಲೇಬೇಕು ನಾವು. ಅದೊಂದೇ ದಾರಿ ಇರೋದು ನಮಗೆ. ಅವನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು, ತಪ್ಪಿಸ್ಕೊಳ್ಳೋಕೆ ಬಿಡಬಾರ್ದು. ಹೌದು, ಖಂಡಿತ ಹಿಡಿಲೇಬೇಕು ಅವನನ್ನ. ಯಾರನ್ನ ಕಂಡು ಹಿಡಿಬೇಕು? ಓ ಹಾಯ್ ಹಾಯ್, ನೀವೇನಿಲ್ಲಿ? ಸೀಕ್ರೆಟ್ ಮಾತಾಡ್ಕೋತಾ ಇದ್ದೀರಾ ಅಂತ. ಅದು ಸರಿ, ನೀವೇನಿಲ್ಲಿ? ಓ ಸಾರಿ, ಇದು ನೀವು ಮಾತ್ರ ಜಾಗ್ ಮಾಡೋ ಜಾಗ ಅಂತ ನಮಗೆ ಗೊತ್ತಿರಲಿಲ್ಲ. ಸುಮ್ಮನೆ ಹೀಗೆ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲ ಇಲ್ಲ, ಹಾಗೇನಿಲ್ಲ. ಲಾಸ್ಟ್ ಟೈಮ್ ನಾನು ಅಲ್ಲೇ ಬಿದ್ದಿದ್ನಲ್ಪ,
ಮತ್ತೆ ನಾನು ಅಲ್ಲೇ ಬಿದ್ದಿದ್ದೀನ ಅಂತ ನೋಡ್ಕೊಂಡು ಹೋಗಿ ಬಂದ್ರೇನೋ ಅನ್ಕೊಂಡೆ. ಅಷ್ಟು ಟೈಮ್ ಇಲ್ಲ ಬಿಡಿ ನಮಗೆ. ರೈಟ್ ಐ ಆಮ್ ಶೋರ್. ಎನಿವೇಸ್ ಮತ್ತೆ ಸಿಗೋಣ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ, ಹಾವುಗಳು ಜಾಸ್ತಿ ಇದೆ. ಟೇಕ್ ಕೇರ್. ಯಜಮಾನ್ರೆ, ಏನು ಹೇಳ್ತಾ ಇದ್ದೀರಾ? ಹೌದು ನಂದೀಶ, ಇದೇ ಸರಿಯಾದ ನಿರ್ಧಾರ. ನಾಗಮಣಿ ಅಲ್ಲೇ ಇದ್ರೆ ನಮಗೂ ಮನ್ಸಿಗೆ ನೆಮ್ಮದಿ ಇರಲ್ಲ. ಈ ಸಾಮ್ರಾಟು ಏನಾದರೂ ಅಧ್ವಾನ ಮಾಡ್ತಾನೆ ಅನ್ನೋ ವಿಷಯ ನಮ್ಗೆ ಇರಿಟೇಟ್ ಮಾಡ್ತಾನೆ ಇರುತ್ತೆ. ಆದರೆ ಅದು ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಸಾಮ್ರಾಟ್ಗೆ ನಾಗಮಣಿ ಇರೋ ಜಾಗ ಗೊತ್ತಿದೆ ಅಂತ ಆದರೆ ಭಾಳ ತೊಂದರೆ ಆಗುತ್ತೆ. ನಾವು ಮೊದಲು ನಾಗಮಣಿ ಸೇಫ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊ. ಪರವಾಗಿಲ್ಲ ಬಿಡಿ ಮೇಡಮ್. ಮೇಡಮ್, ಈ ನಡುವೆ ನೀವು ದಿನ ನನ್ನ ಕನ್ಸಲ್ಲಿ ಬರ್ತಾ ಇದ್ದೀರಾ. ನೆನ್ನೆ ಕೂಡ ನನ್ನ ಕನ್ಸಲ್ಲಿ ಬಂದಿದ್ರಿ ಗೊತ್ತಾ? ನೆನ್ನೆ ಕನ್ಸಲ್ಲಿ ಏನಾಯ್ತು ಗೊತ್ತಾ? ಒಂದು ದೊಡ್ಡದಾದ ಬಯಲು. ಆ ಬಯಲಲ್ಲಿ ನೀವು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಹಿಂದೆ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂದು ಸುಂದರವಾದ ನದಿ ಜುಡು ಜುಡು ಅಂತ ಹರ್ಕೊಂಡು ಹೋಗ್ತಾ ಇದೆ. ನೀವು ಒಂದು ಬಂಡೆ ಮೇಲೆ ಕೂತು ಕಾಲನ್ನ ನೀರಲ್ಲಿ ಆಡಿಸ್ತಾ ಇದ್ದೀರಾ. ತಂಪಾದ ಗಾಳಿ. ನಾನು ನಿಮ್ಮ ಹತ್ರಕ್ಕೆ ಬಂದೆ. ನೀವು ನನ್ನ ಕೈ ಹಿಡ್ಕೊಂಡು ಇನ್ನೂ ಹತ್ರಕ್ಕೆ ಕರೆದ್ರಿ. ಆಮೇಲೆ ಏನಾಯ್ತು? ಮೇಡಮ್, ನನ್ನಿದೇನಾದರೂ ತಪ್ಪಾಗಿದ್ರೆ ಹೇಳಿ. ಅಯ್ಯೋ ಇಲ್ಲ, ನಿಮ್ಮಿಂದೇನು ತಪ್ಪಾಗಿಲ್ಲ. ನಾನು ನಿಮ್ಮನ್ನ ಅವಾಯ್ಡ್ ಮಾಡೋದಕ್ಕೆ ಇದನ್ನೆಲ್ಲ ಹೇಳ್ತಾ ಇಲ್ಲ. ಬೇರೆ ದಿನ ಯಾವತ್ತಾದ್ರೂ ಸಿಗೋಣ. ಯಾವತ್ತು ಸಿಗೋಣ ಅಂತ ನಾನೇ ಹೇಳ್ತೀನಿ. ಸದ್ಯಕ್ಕೆ ನೀವು ಹೊರಡಿ. ಸರಿ ಮೇಡಮ್, ಬರ್ತೀನಿ. ಕೊರ್ದು ಸುರಂಗ ಮಾಡೋ ಚಾಣಾಕ್ಷ. ನೆನ್ಪಿಟ್ಕೋ. ಸರಿ, ಅದು ಹೇಗೆ ಅಂತ ಮೊದಲು ಹೇಳು. ನಾನು ದಿಗ್ವಿಜಯ್ ಮನೆಗೆ ಹೋದೆ. ಅವನ ಮನೇಲಿ ಮೈಕ್ರೋಫೋನ್ ಇಟ್ಟೆ. ನಂದೀಶ ದಿಗ್ವಿಜಯ್ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಅವರಿಬ್ಬರು ನಾಗಮಣಿ ಇರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಹಾಗಂತೀಯ? ಹೌದು. ನೋಡಪ್ಪ, ನಾನು ನನ್ನ ತಲೆ ಉಪಯೋಗಿಸಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಈ ಕೆಲಸ ಮಾಡಿದ್ದೀನಿ. ಈಗ ನೀನು ಮಾಡಬೇಕಾಗಿರೋದು ಇಷ್ಟೇ. ಅವ್ರ ಮನೆ ಹತ್ರ ಹೋಗು. ಅವರಿಬ್ಬರು ನಾಗಮಣಿ ಇರೋ ಜಾಗಕ್ಕೆ ಹೋಗ್ತಾರೆ. ನೀನು ಫಾಲೋ ಮಾಡಿ ಆ ನಾಗಮಣಿ ಎಲ್ಲಿದೆ ಅಂತ ನಮ್ಗೆ ಗೊತ್ತಾದ್ರೆ ಸಾಕು. ಇನ್ನೂ ಕಷ್ಟ ಆಗಲ್ಲ. ಕಷ್ಟ ಆಗಲ್ಲ ಅಂತ ಅದೇಗೆ ಹೇಳ್ತೀಯ? ಸಮ್ರಾಟ್, ನೀನು ಈ ರೀತಿ ಸಿಲ್ಲಿ ಪ್ರಶ್ನೆಗಳನ್ನ ಕೇಳಿ ನನ್ನ ಇರಿಟೇಟ್ ಮಾಡಬೇಡ. ಇಲ್ಲಿ ತನಕ ನಿನಗೆ ಆ ನಾಗಮಣಿ ಇರೋದೇ ಡೌಟ್ ಇತ್ತು. ನಾನು ಅನುಮಾನನ ಬಗೆಹರಿಸಿದ್ದೀನಿ ತಾನೆ. ಮುಂದಿನ ದಿನ ನಾನು ನೋಡ್ಕೊತೀನಿ. ಅದೆಲ್ಲ ಸರಿನಪ್ಪ, ಆದರೆ ತ್ರಯಂಬಗೂರುಗಳ ಸಹಾಯ ಬೇಕಲ್ಲ. ಅದಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಅದನ್ನು ಮರ್ತ್ಬಿಟ್ಟಿದೀಯಾ? ಮರು ಅನ್ನೋದು ಈ ಸಾಂಬಶಿವನ ಡಿಕ್ಷನರಿಲೇ ಇಲ್ಲ. ಗುರುಗಳು ನಮ್ಮ ಕಡೆ ಬಂದೇ ಬರ್ತಾರೆ. ಯೋಚನೆ ಮಾಡಬೇಡ. ಯಾಕೋ ದರ್ಶನ್, ಏನಾಯ್ತು? ಏನೋ ಒಂಥರ ಇದೆಯಲ್ಲ, ಕಾಫಿನೂ ಕುಡ್ದಿಲ್ಲ ಆಗ್ಲಿಲ್ಲ. ಆ ಥರ ಏನಿಲ್ಲ ಚಿಕ್ಕೇಶ್ಮನ್ರೆ. ಅದು ಮೊಬೈಲ್ನಲ್ಲಿ ಯಾವುದೋ ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಯಾರೋ ಒಬ್ಬ ಲವ್ ಬಗ್ಗೆ ಏನೋ ಬಡ್ಕೋತಾ ಇದ್ದ. ಅವನು ನೋಡಿ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು. ಅಮ್ಮೋರೆ, ನೀವೇ ಹೇಳಿ, ಒಂದು ಹುಡುಗಿ ಒಂದು ಹುಡುಗನ್ನ ಇಷ್ಟಪಡ್ತಾಳೆ ಅಂತಂದ್ರೆ ಯಾಕೆ ಇಷ್ಟಪಡ್ತಾಳೆ? ಏನೇನು ವಿಷಯ ಇರುತ್ತೆ ಅವಳು ಇಷ್ಟಪಡೋದಕ್ಕೆ? ಇಷ್ಟೆಲ್ಲ ವಿಷಯ ಗಮನದಲ್ಲಿ ಇಟ್ಕೋಬೇಕಾ? ನೀನ್ ಹೇಳ್ತಿರೋದು ಸತ್ಯ ಅಣ್ಣ. ಲೇ ಅಳಿಮಯ್ಯ, ಕಷ್ಟಪಟ್ರೇನೆ ಕಣೋ ಎಲ್ಲ ಸಿಗೋದು, ಇಲ್ದಿರೇನು ಸಿಗಲ್ಲ. ನೀನ್ ಬಿಡಪ್ಪ, ದಿಗ್ವಿಜಯ್ ರಾಯ್ ಮಗ ತ್ರಿವಿಕ್ರಮ್ ರಾಯ್
ನೀನೇನು ಕಷ್ಟಪಡೋದು ಬೇಡ ಬಿಡು. ಆದರೆ ನಾನು ಕಷ್ಟಪಡಲೇಬೇಕಲ್ಲ, ಏನು ಮಾಡೋದು? ಪ್ರಾಮಾಣಿಕವಾದ ಮನಸ್ಸು, ಶುದ್ಧವಾದ ಪ್ರೀತಿ ಇದ್ರೆ ಏನ್ ಬೇಕಾದ್ರೂ ಪಡ್ಕೋಬಹುದು. ಹೌದು, ನನ್ನ ಪ್ರಾಮಾಣಿಕ ಪ್ರೀತಿಗೆ ಶಿವಾನಿ ನನಗೆ ಸಿಕ್ಕೇ ಸಿಗ್ತಾಳೆ. ನಂದೀಶಾ, ನಮ್ಮನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹೌದು ಯಜಮಾನ್. ನಿನ್ನ ಕಡೆ ನೋಡು, ನನ್ನ ಕಡೆ ನೋಡ್ತೀನಿ. ಸರಿ. ಯಜಮಾನ್ರೆ, ಎಲ್ಲ ಕಡೆನೂ ನೋಡಿದೆ, ಯಾರೂ ಕಾಣಿಸ್ತಾ ಇಲ್ಲ. ಇದನ್ನ ಸೇಫ್ ಆಗಿರೋ ಪ್ಲೇಸ್ಗೆ ಶಿಫ್ಟ್ ಮಾಡಬೇಕು. ಅಷ್ಟೊಂದು ದೇರಿ ಯಾರು ಮಾಡ್ತಾರೆ ಯಜಮಾನ್ರೆ? ದುರಾಸೆಗೆ ಮಿತಿ ಇಲ್ಲ, ದುಷ್ಟತನಕ್ಕೆ ಕೊನೆ ಇಲ್ಲ ನಮ್ಮಿಶ. ಮುಂದೆ ಏನು ಅಂತಲೂ ಯೋಚನೆ ಮಾಡಿದೆ ಭಾಳಷ್ಟು ಜನ ಎಡವಟ್ಟು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅವ್ರಿಗೆ ನಾಳೆ ನಾಗಮಣಿ ಸಿಗುತ್ತೋ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಅವರು ಹುಚ್ಚಾಟದಿಂದ ನಾಗಮಣಿಗೆ ಏನಾದರೂ ತೊಂದರೆ ಆಗಿ ಅದು ಯಾರ ಕೈಗೂ ಸಿಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ಬೋದು. ಈಗ ನಾಗಮಣಿ ನಮ್ಮ ಹತೋಟಿಯಲ್ಲಿದೆ. ನಿರ್ಲಕ್ಷ್ಯ ಮಾಡದೆ ಅದನ್ನು ಸೇಫಾಗಿ ಶಿಫ್ಟ್ ಮಾಡೋದು ಒಳ್ಳೆಯದು. ಸರಿ ಆಯ್ತು. ಓಕೆ ಓಕೆ. ಯಾಕೆ ಶಿವಾನಿ ನನ್ನ ಕೈಗೆ ಸಿಗ್ತಾ ಇಲ್ಲ? ಯಾವಾಗ ನೋಡಿದ್ರು ಬಿಸಿ 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 ಅಂತಾನೆ ಇರ್ತಾರೆ. ಓ, ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ, ಜೊತೆ ಮಾತಾಡದಿರೋ ಪರಿಸ್ಥಿತಿಲಿ ಇದ್ದಾಳೆ ಅಂತಂದ್ರೆ ಅದು ಹೇಳೋದಿಲ್ಲ. ನನ್ನ ಮುಂಚೆ ಮೀಟ್ ಮಾಡಿದ್ರೆ ಅಟ್ಲೀಸ್ಟ್ ನನಗೇನು ಅಂತ ಗೊತ್ತಾಗತ್ತೆ. ಏನು ಮಾಡೋದು ಇವಾಗ? ಏನೋ ಮಿಸ್ ಹೊಡಿತಾ ಇದೆ, ಏನೋ ನಡೀತಾ ಇದೆಯಲ್ಲ. ಏನು ಅಂತ ತಿಳ್ಕೊಬೇಕು. ತಿಳ್ಕೊಂತೀನಿ. ಎಸ್, ಅಲ್ಲಿ ಕೆಲಸ ಖಂಡಿತ ಇರುತ್ತೆ. ನಿನಗೆ ಕೊಟ್ಟೇ ಕೊಡ್ತೀನಿ, ಧೈರ್ಯವಾಗಿರು. ಸರಿ ಸರ್. ಸಿಟಿಲಿ ಯಾರನ್ನು ಬೇಕಾದ್ರೂ ಕೇಳು, ನಾನು ಯಾರು ಅಂತ ಹೇಳ್ತಾರೆ. ನನಗೆ ಯಾರಾದರೂ ಕಷ್ಟದಲ್ಲಿದ್ದರೆ, ತೊಂದರೆಲಿದ್ದರೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ನಿಂಗೆ ಈ ಕಥೆನೆಲ್ಲ ಕೇಳೋದಕ್ಕೆ ಬಂದಿಲ್ಲ ನಾನು. ನಾಗಮಣಿನ ಕದ್ದೋನ್ ನೀನು, ಮುಖವಾಡ ಹಾಕೊಂಡು ಬದುಕ್ತಾ ಇದೆಯಾ ಕ್ರೂರಿ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಿಮ್ಮಂಥವರಿಂದಾನೇ ಸಮಾಜ ಉದ್ಧಾರ ಆಗ್ತಾ ಇರೋದು. ಹಾಗೆಲ್ಲ ಏನಿಲ್ಲಮ್ಮ, ನನ್ನ ಕೈಲಾಗಿದ್ದನ್ನು ಮಾಡ್ತಿದ್ದೀನಿ ಅಷ್ಟೇ. ಯಾಕಮ್ಮ, ನೀನು ಯಾಕೆ ಇವ್ನ ಕರ್ಸಿದ್ಯಾ? ನಿನ್ಗೂರ್ಗೂ ಸಂಬಂಧ ಏನು? ಹೇಯ್, ಸುಮ್ಮನಿರೋ ನಿಮಿಷ. ಹೇಯ್, ಇದು ನನ್ನ ಹಾಸ್ಪಿಟ್ಲು, ನನ್ನ ಚೇಂಬರ್, ಹೀಗೆಲ್ಲ ಮಾತಾಡೋ ಹಾಗಿಲ್ಲ. ನೋಡಮ್ಮ, ನಾನು ನಿನ್ನ ಹತ್ರ ರೆಸ್ಪೆಕ್ಟ್ ನಡ್ಕೋತಾ ಇದ್ದೀನಿ. ನೀನೇನಾದ್ರೂ ಇವ್ರನ್ನೆಲ್ಲ ಕರೆಸಿ ಧಮಕಿ ಹಾಕೋ ಪ್ರಯತ್ನ ಏನಾದರೂ ಮಾಡಿದ್ರೆ ಐ ಡೋಂಟ್ ಕೇರ್.
ನಿನ್ನ ಹಣೆ ಬರ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ ನನ್ನನ್ನು ಏಕವಚನದಲ್ಲಿ ಮಾತಾಡಿಸ್ತಾ ಇದೆಯಾ? ಈಗಲೇ ಪೊಲೀಸ್ ಕಳಿಸ್ತೀನಿ. ಬಿಡು ಬಿಡು ನನ್ನ ನೋಡು ಸೆಕ್ಯೂರಿಟಿ ಕರ್ತಾರೆ. ಬಿಡು ಹೇಳ್ತೀನಿ. ಅಲ್ಲಯ್ಯ, ಸಡನ್ ಆಗಿ ಬಂದು ನಾಗಮಣಿ ಅಂದ್ರೆ ಯಾರು ಹೇಳ್ತಾರೆ? ಸಿಟ್ ಮಾಡ್ಕೊಂಡು ಕೊಲ್ಲೋದಕ್ಕೆ ಬರ್ತಿದ್ದೀರಲ್ಲ, ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡಿದ್ರೆ ಮಾತಾಡ್ಬೋದು. ಅಲ್ಲಪ್ಪ, ಅದು ಜೀವಕ್ಕಿಂತ ದೊಡ್ಡದಾ? ಬನ್ನಿ ಕೂತ್ಕೊಳ್ಳಿ, ಬನ್ನಿ ಮಾತಾಡಿ. ನಾಗಮಣಿ ಎಲ್ಲಿದೆ ಹೇಳು. ಇರಪ್ಪ, ಸ್ವಲ್ಪ ನೀರು ಕುಡಿತೀನಿ. ಅದು ನನಗೆ ಲೋ ಬಿ ಪಿ ಆಗಿತ್ತು ಅನಿಸುತ್ತೆ, ಅದಕ್ಕೆ ಬಿದ್ದೋಗ್ಬಿಟ್ಟಿದ್ದೀನಿ. ಥ್ಯಾಂಕ್ಸ್. ಓಕೆ ಸರ್, ನಾನು ಬರ್ತೀನಿ. ಟೇಕ್ ಕೇರ್. ಇಂಥ ಜಾಗಕ್ಕೆ ಬರೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ಸುತ್ತೆ. ಹೌದು ನಂದೀಶ, ನಾವು ನಾಗಮಣಿನ ಶಿಫ್ಟ್ ಮಾಡೋಕ್ಕೆ ನಿರ್ಧಾರ ತಗೊಂಡಿದ್ದು ಒಳ್ಳೇದೇ ಆಯ್ತು. ಈಗ ನಮ್ಮನ್ನು ಹಿಂಬಾಲಿಸ್ಕೊಂಡು ಯಾರು ಬಂದಿದ್ರು ಗೊತ್ತಾ? ಯಾರು ಬಂದಿದ್ರು ಯಜಮಾನ್ರೆ? ಸಾಮ್ರಾಟ್. ಹೊರಗಡೆ ಏನೋ ಶಬ್ದ ಆಯ್ತು, ನೋಡ್ಕೊಂಡು ಬರ್ತೀನಿ ಅಂತ ಬಂದು ಯಾರೂ ಇಲ್ಲ ಅಂತ ಹೇಳಿದೆಯಲ್ಲ, ಅಲ್ಲಿ ಈ ಉಂಗುರ ಸಿಕ್ತು. ತೆಗ್ಸು. ಅವನು ಯಾರ್ಯಾರ ಹತ್ರ ಮಾತಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆಗ ಎಲ್ರ ಬಣ್ಣನೂ ಬಯಲಾಗುತ್ತೆ. ಯಾಕೆಂದ್ರೆ ಸಾಮ್ರಾಟ್ಗೆ ಮೈಕಿಡೋ ಲೆವೆಲ್ಗೆ ಬುದ್ಧಿ ಇಲ್ಲ. ಇದ್ದಿದ್ರೆ ಅವನು ಈ ಥರ ಆಡ್ತಾ ಇರಲಿಲ್ಲ. ಆಯ್ತು ಯಜಮಾನ್ರೆ, ಮಾಡ್ತೀನಿ. ಈ ಕೆಲಸನ ಅವನಲ್ಲದೆ ಬೇರೆ ಯಾರಾದರೂ ಮಾಡಿದರೆ ಅದನ್ನು ನಾನು ಪರೀಕ್ಷೆ ಮಾಡ್ತೀನಿ. ನೀನು ಮೊದಲು ಕಾಲ್ ಲಿಸ್ಟ್ ತೆಗ್ಸು. ನನ್ನ ಹಿಂದೆ ಕತ್ತಿ ಮಸೀತಾ ಇರೋ ಕೈ ಒಳಗಿಂದ ಹೊರಗಿಂದ ಅದನ್ನು ನಾನು ತಿಳ್ಕೋಬೇಕು. ಯಾರಿಗೂ ನಿಮ್ಮ ಮೇಲೆ ಅನುಮಾನ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ನೀಲಿ, ನೀನಿಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡು. ಅವನು ನೋಡೋಕ್ಕೆ ಯಾರ್ಯಾರು ಬರ್ತಾರೆ, ಅವ್ನು ಯಾರ ಹತ್ರ ಏನು ಮಾತಾಡ್ತಾನೆ ಎಲ್ಲ ಕೇಳಿಸ್ಕೊಳ್ಳಿ. ಸರಿ ಶಿವಾನಿ, ಹಾಗೆ ಮಾಡ್ತೀನಿ. ಎಚ್ಚರವಾಗಿರಿ. ಇವತ್ತು ನಡೆದ ಘಟನೆ ಇನ್ಯಾವತ್ತೂ ನಡಿಬಾರ್ದು. ಅದೇನೋ ಒಂದು ಬಾಕ್ಸ್ ತಗೊಂಡೋಗಿದ್ರು, ವಾಪಸ್ ಅದನ್ನ ಜೋಪಾನವಾಗಿ ತಗೊಂಡು ಬಂದ್ರು. ಅಂದ್ರೆ ಆ ನಾಗಮಣಿನ ಇದ್ದ ಜಾಗದಿಂದ ಬೇರೆ ಕಡೆ ಶಿಫ್ಟ್ ಮಾಡಿರೋದು ಸತ್ಯ? ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಗುಡ್ ವರ್ಕ್ ಸಾಮ್ರಾಟ್. ನೀನು ನಿನ್ನ ಆರೋಗ್ಯ ನೋಡ್ಕೊ. ಕೊನೆಗೂ ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತು. ಇನ್ನು ನಾಗಮಣಿನ ಪಡೆಯೋದು ಸುಲಭ ಆಗುತ್ತೆ ನಮಗೆ. ಎಸ್, ಟೇಕ್ ಕೇರ್, ಬಾಯ್.
ನನಗೀಗ ನೆನಪಾಗ್ತಾ ಇದೆ, ಇದೇ ಥರ ಒಂದು ಡಿವೈಸ್ನ ನಾನು ನಿನ್ನೆ ಒಂದು ಸ್ಪೈ ಮೂವಿಯಲ್ಲಿ ನೋಡಿದೆ. ಕೊಡೋ ಇಲ್ಲಿ. ಇವ್ರು ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿರೋರಿಗೆ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಅಂದಮೇಲೆ ಇದನ್ನು ತಂದಿಟ್ಟವ್ರು ಯಾರು? ಡ್ಯಾಡ್, ಇದು ನನಗೆ ಕೊಡಿ ಡ್ಯಾಡ್, ನಾನೇ ಇಟ್ಕೋತೀನಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಮುಂದಿನ ಸಲ ನಿನಗೆ ತೋರಿಸ್ತೀನಿ, ಆಮೇಲೆ ನೀನೇ ಇಟ್ಕೋ. ಓಕೆ? ಹುಷಾರಾಗಿ ಇರ್ತಾರೆ, ಏನು ಸಮಸ್ಯೆ ಆಗಲ್ಲ. ಆದರೂ ಅವ್ನು ಯಾರನ್ನ ಭೇಟಿ ಮಾಡ್ತಾನೆ ಅನ್ನೋದನ್ನ ನೋಡ್ಕೊಂಡು ಬಂದಿದ್ರೆ ಸಾಕಾಗ್ತಿತ್ತು. ಮೊದಲೇ ನಾಗಮನಿಗೆ ಸಂಬಂಧಪಟ್ಟಿರೋ ವ್ಯಕ್ತಿ ಅವನು. ಅಂದಮೇಲೆ ತುಂಬ ಹುಷಾರಾಗೇ ಇರ್ತಾನೆ. ಇವರಿಬ್ರಿಗೆ ಬೇರೆ ಹುಡುಗ ಬುದ್ಧಿ, ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ಕಷ್ಟನೇ. ಹಾಗೇನೂ ಆಗಲ್ಲ, ಯೋಚನೆ ಮಾಡಬೇಡ. ಅವರಿಬ್ರು ಬರೋವರೆಗೂ ಕಾದು ನೋಡೋಣ. ನಂಗೆ ಯಾಕೋ ತುಂಬ ಆತಂಕ ಆಗ್ತಿದೆ. ಅವ್ರು ಏನಾದರೂ ಸಿಕ್ಕಾಕೊಂಡ್ರೆ ನಮ್ಮ ಬಗ್ಗೆನೂ ಗೊತ್ತಾಗೋಗುತ್ತೆ. ಬೇಕಾದ್ರೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದರೆ ನಿಮ್ಮ ದಿವ್ಯ ದೃಷ್ಟಿಯಲ್ಲಿ ನಾಗಮಣಿ ಇಟ್ಟಿರೋ ಜಾಗನ ನೋಡಿ ಅವರು ನಾಗಮಣಿ ಇರೋ ಜಾಗನ ಬದಲಾಯಿಸಿದ್ದಾರೆ. ಮಾತಾಡ್ಬೇಡ. ದಿಗ್ವಿಜಯ ನನಗೆ ಆ ಥರ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಸುಳ್ಳು ಹೇಳಿದ್ರೆ ನಾನು ಇಲ್ಲೇ ಸಾಯಿಸ್ಬಿಡಿ. ತೊಂದರೆ ಆದ್ರೆ ನಮಗೆ ನಾಗಮಣಿ ಮತ್ತೆ ಸಿಗೋ ಸಾಧ್ಯತೆ ಕಡಿಮೆ ಆಗ್ಬಿಡುತ್ತೆ. ಸಾಂಬಶಿವ ಹುಷಾರಾಗ್ಬಿಡ್ತಾನೆ. ಅವ್ನು ಏನು ಬೇಕಾದ್ರೂ ಮಾಡ್ಬೋದು. ನೀಲಿ ನಾಗಲೋಕದವರು ಅವ್ರನ್ನ ಹುಡ್ಕೊಂಡು ಬಂದಿದ್ದಾರೆ ಅನ್ನೋ ವಿಚಾರ ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗಬಾರ್ದು. ಅಕಸ್ಮಾತ್ ಗೊತ್ತಾದ್ರೆ ನಮ್ಮ ಮುಂದಿನ ದಾರಿ ಕಠಿಣ ಆಗ್ಬಿಡುತ್ತೆ. ಈ ವೀರಶೂರ ವಾಪಸ್ ಬಂದ್ರೆ ಸಾಕಾಗಿದೆ ನನಗೆ. ಈ ಜಗತ್ತನ್ನ ಆ ಪರಮಶಿವ ನಿರಂತರಿಸ್ತಾ ಇರ್ಬೋದು, ಆದರೆ ನನ್ನ ಜಗತ್ತಿನಲ್ಲಿ ನಿರ್ಧಾರನೂ ನಂದೇ, ನಿಯಂತ್ರಿಸೋನು ನಾನೇ. ನನ್ನ ಮಾತು ಕೇಳಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದವರೆಲ್ಲ ನನ್ನ ಮಾತನ್ನು ಕದ್ದು ಕೇಳೋಗಾಗ್ಬಿಟ್ರು. ಇದು ಒಳ್ಳೆಯ ಸೂಚನೆ ಅಲ್ಲ. ನನ್ನ ಕೋಟೆಗೆ ಕನ್ನ ಹಾಕಿದವ್ರಿಗೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಸತ್ಯದಲ್ಲೇ ತೋರಿಸ್ತೀನಿ. ಅಲ್ಲಿಗೆ ಸತ್ಯ ಏನು ಅಂತ ಅರ್ಥ ಆಯ್ತು. ಅಂದ್ರೆ 5 ಜನದಲ್ಲಿ ಯಾರೋ ಒಬ್ಬ ಸಾಂಬಶಿವ ಅಲ್ಲ ಅಂತಲ್ವಾ? ನಂದೀಶ, ಈ ಸಾಂಬಶಿವ ತನ್ನನ್ನು ತಾನು ತುಂಬ ಬುದ್ಧಿವಂತ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ನಿನ್ಗೆ ಹೇಳದ್ನಲ್ಲ, ಚದುರಂಗದ ಆಟದ ಸೈನಿಕ ಅಂತ. ಅದು ಸಾಮ್ರಾಟ್. ಹಿಂದೆ ನಿಂತು ಆಡಿಸ್ತಾ ಇರೋ ರಾಜ ಸಾಂಬಶಿವ. ಅದೇಗೆ ಯಜಮಾನ್ರೆ, ಮಾತೇ ಆಡಿಲ್ಲ ಅಂದ್ರೆ? ಎದುರುಗಡೆ ಸಜ್ಜನಂತರ ನಗ್ನಗ್ತಾ ಇರ್ತಾನೆ, ಹಿಂದ್ಗಡೆ ದೊಡ್ಡ ಗೇಮೇ ಆಡ್ತಾ ಇದ್ದಾನೆ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡುಹಿಡ್ಕೋಬೇಕು. ಇಲ್ಲಿದ್ರೆ ಸಾಂಬಶಿವ ಇನ್ನೇನೋ ಮಾಡಕ್ಕೆ ಹೋಗಿ ಸಮಸ್ಯೆನ ದೊಡ್ಡದು ಮಾಡ್ತಾನೆ. ಅವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ನೇರ ಹೋಗಿ ಮಾತಾಡೋಣ ಯಜಮಾನ್ರೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ನಂದೀಶ. ಅವನ ದಾರಿಲೇ ಹೋಗಿ ಅವನಿಗೆ ಚಳ್ಳೆ ಹಣ್ಣು ತಿನ್ಸೋಣ. ಈ ದಿಗ್ವಿಜಯನ್ ಸುತ್ತ ಬಲೆ ಹೆಣಿದ್ರೆ ಅದು ಉರುಳಾಗೋದು ಅವನಿಗೆ. ಸಾಧ್ಯ ಆಗಿತ್ತು. ಈಗ ಅವನು ಯಾರನ್ನೂ ಲೆಕ್ಕಕ್ಕೆ ಹಿಡಿತಾ ಇಲ್ಲ. ಬೇಜಾರಾಗಲ್ವ ಗುರುಗಳೇ ನಮ್ಮ ಮನಸ್ಸಿಗೆ?
ಹೋಗ್ಲಿ ಗುರುಗಳೇ, ನಮ್ಮನ್ನು ಬಿಟ್ಬಿಡಿ ಗುರುಗಳೇ. ನೀವು ಅವ್ನು ಎಷ್ಟು ನಂಬಿದ್ರಿ ಗುರುಗಳೇ? ನಿಮಗೆ ಮೋಸ ಮಾಡೋದ? ಅವ್ನು ನಿಮಗೆ ದ್ರೋಹ ಮಾಡೋದ? ದ್ರೋಹ? ನನಗೆ ದ್ರೋಹ? ಓ ವಂಚಕರನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ, ಯಾವತ್ತೂ ಕ್ಷಮಿಸೋದಿಲ್ಲ, ಯಾವತ್ತೂ ಕ್ಷಮಿಸೋದಿಲ್ಲ. ಅಯ್ಯೋ ಪಾಪ ಅನ್ನೋ ಆಟಿಟ್ಯೂಡ್ ನಮ್ಮ ಬಿಸ್ನೆಸ್ನಲ್ಲಿ ವರ್ಕ್ ಆಗಲ್ಲ. ಕರುಣೆ ತೋರಿಸು, ಆದರೆ ನಿನ್ನ ಕೈ ಸದಾ ಕತ್ತಿ ಮೇಲೆ ಇರಬೇಕು. ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋರ್ನ ಗೌರವಿಸು. ಅದೇ ತಲೆ ತಗ್ಸಿ ಒಳಗಿಂದೊಳಗೆ ಮಸ್ಲತ್ ಮಾಡೋರ್ನ ಹುಡುಕಿ ಮಟ್ಟ ಹಾಕಬೇಕು. ಅವರು ಮುಟ್ಟು ನೋಡ್ಕೊಳ್ಳೋ ಹಾಗೆ ಪೆಟ್ಟು ಕೊಡಬೇಕು. ಆದರೆ ಆ ಪೆಟ್ಟು ಯಾರು ಕೊಟ್ರು ಅಂತ ಮಾತ್ರ ಗೊತ್ತಾಗಬಾರ್ದು. ಎಸ್ ಡ್ಯಾಡ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಸತ್ಯವನ್ನು ಹೇಳುವ ಧೈರ್ಯ ಮಾಡಿದ್ದೀಯ, ನಿನ್ನನ್ನು ಮೆಚ್ಚುತ್ತೇನೆ. ದಿಗ್ವಿಜಯನಿಗೆ ಏನೆಲ್ಲ ಸಹಾಯ ಮಾಡಿ, ಎಷ್ಟೋ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡಿದ್ದೇನೆ, ಎಂತೆಂಥ ಘಟನೆಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ. ನಾಗಮಣಿಯನ್ನು ತರೋದಕ್ಕೆ ಅವನೇ ಸರಿಯಾದ ವ್ಯಕ್ತಿ ಎಂದು ನಿರ್ಧಾರ ಮಾಡಿದ್ದೆ ನಾನು. ಅದಿರುವ ಸ್ಥಳವನ್ನು ಹೇಳಿ ಅವನನ್ನು ಕಳಿಸಿದ್ದೆ ನಾನು. ಅವನನ್ನು ನಂಬಿ ನಾನು ಮೋಸ ಹೋದೆ. ಅವನು ನನಗೆ ಮೋಸ ಮಾಡಿದ. ಅವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಅವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಹೀಗೆ ವಿಷಯ ಬಂತಲ್ಲ ಹೇಳಿದೆ ಅಷ್ಟೇ. ಥ್ಯಾಂಕ್ಸ್ ಡ್ಯಾಡ್. ಬಟ್ ಕಲಿತೀನಿ ನಾನು, ಆ ವಿಶ್ವಾಸ ನನಗಿದೆ. ಬರೀ ವಿಶ್ವಾಸ ಇದ್ರೆ ಸಾಲದು, ಬೇರೆ ಏನೂ ಬೇಕು. ಏನು ಬೇಕು? ಇದಕ್ಕೆ ಉತ್ತರ ನೀನೇ ಕಂಡಿಡ್ಕೋಬೇಕು. ಚೇರ್ಸ್. ಡ್ಯಾಡ್. ಥ್ಯಾಂಕ್ಸ್ ಡ್ಯಾಡ್. ಗಾಡ್ ಬ್ಲೆಸ್ ಯು. ಸಮಸ್ಯೆ ಸಿಕ್ಕಾಕೊಂಡಿರ್ಬೋದಾ? ಹೌದು ಶಿವಾನಿ, ಅವ್ರನ್ನ ಕಳ್ಸೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕಾಗಿತ್ತು. ಛೇ, ನಾವೇ ನಮ್ಮ ಕೈಯಾರೆ ಅವ್ರನ್ನ ಅಪಾಯಕ್ಕೆ ದೂಡ್ದಾಗಾಯ್ತು. ಈಗ ಏನು ಮಾಡೋದು? ನನಗೊಂದು ತೋಚ್ತಾ ಇಲ್ಲ. ವೀರಶೂರ ತೊಂದರೆ ಸಿಕ್ಕಾಕೊಂಡಿರೋದಕ್ಕೆ ನಾವೇ ಹೊಣೆ. ಅವ್ರನ್ನ ಈ ಅಪಾಯದಿಂದ ನಾವೇ ಪಾರು ಮಾಡಬೇಕು. ನೀಲಿ, ಹಾಂ, ಒಂದು ಕೆಲಸ ಮಾಡು. ನಿನ್ನ ಮಂತ್ರಶಕ್ತಿಯಿಂದ ಅವರಿರೋ ಜಾಗನ ಪತ್ತೆ ಹಚ್ಚು. ಅದು ಒಂದೇ ದಾರಿ ಉಳಿದಿರೋದು ನಮಗೆ. ಸರಿ, ನಾನು ಅಂಜನ ವಿದ್ಯೆ ಪ್ರಯೋಗ ಮಾಡ್ತೀನಿ. ಯಾವ ಕಾಡೋ ಏನೋ, ವೀರಶೂರ ಎಲ್ಲಿದ್ದಾರೋ ಏನೋ. ಇದೇನಿದು? ಇಲ್ಲಿಂದ ಮುಂದಕ್ಕೆ ಹೋಗ್ತಾನೆ ಇಲ್ವಲ್ಲ. ಇವ್ರು ಯಾವುದೋ ಮಂತ್ರಶಕ್ತಿ ಪ್ರಭಾವ ಇರೋ ಜಾಗಕ್ಕೆ ಹೋಗಿದ್ದಾರೆ ಅಂತ ಕಾಣುತ್ತೆ. ಇಲ್ಲಿ ನನ್ನ ಅಂಜನ ವಿದ್ಯೆ ಪ್ರಯೋಗ ಆಗ್ತಾ ಇಲ್ಲ. ಒಂಥರ ರೆಸ್ಲೆಸ್ನೆಸ್ಸು, ಕಿರಿಕಿರಿ, ಲೈಫಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅನ್ನೋ ಥರ ಫೀಲಿಂಗು. ಬಟ್ ಏನು ಅಂತ ಹೇಳಕ್ ಬರ್ತಿಲ್ಲ. ಎಕ್ಸ್ಪ್ಲೇನ್ ಅಂತೂ ಮಾಡಕ್ಕೆ ಆಗ್ತಿಲ್ಲ ತ್ರಿಶೂಲ್. ಅದೇ ಯಾಕೆ ಹಂಗಾಗ್ತದೆ ಚಿಕ್ಕೇಶ್ ಮಾಡ್ರೆ? ಏನಿರ್ಬೋದು? ಅವತ್ತು ನನ್ನ ಕನ್ಸಲ್ಲಿ ಹಾವು ಬಂದಿತ್ತು ನೋಡು, ಅವತ್ತಿಂದ ಹೀಗೆಲ್ಲ ಆಗ್ತದೆ ತ್ರಿಶೂಲ್. ವಿಚಿತ್ರವಾದ ಕನ್ಸುಗಳು. ಎದ್ರೆ ತುಂಬ ಇರಿಟೇಟೆಡ್ ಆಗಿರ್ತೀನಿ, ಸಿಕ್ದವ್ರಿಗೆ ಬೈಕ್ ಹೋಗ್ತೀನಿ. ನೀವು ಆ ಕನ್ಸಿನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರೋ ಏನೋ, ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ಚಿಕ್ಕೇಶ್ ಮಾಡ್ರೆ, ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಬೇಡಿ. ನನಗಿನ್ನ ಜವಾಬ್ದಾರಿ ಬಂದಿದೆ ಅಂತ ಅನ್ನಿಸ್ತಿಲ್ಲ. ನಾನಿನ್ನ ಮಜಾ ಮಾಡ್ಕೊಂಡು ತಿರ್ಗಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗಲ್ಲಿದ್ದಾರಪ್ಪ. ಅವ್ರು ಇದನ್ನ ಖುಷಿಯಾಗೆ ಹೇಳಿದ್ರು, ಬಟ್ ನನಗೆ ಒಳಗಡೆ
ತುಂಬ ಚುಚ್ದಂಗೆ ಆಗ್ತಾ ಇದೆ ತ್ರಿಶೂಲ್. ಐ ಮಸ್ಟ್ ಡೂ ಸಮಥಿಂಗ್. ಚಿಕ್ಕೇಜ್ ಮಾಡ್ರೆ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಹೇ, ಏನು ಅಂತ ಹೇಳೋ? ಅದು ನಮ್ಮ ಮನಸ್ಸು ಗೊಂದಲದಲ್ಲಿದ್ದಾಗ ನಾವು ಯಾವ ನಿರ್ಧಾರನೂ ತೊಗೊಳಕ್ಕೆ ಹೋಗ್ಬಾರ್ದು. ಆಗ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ? ಹೌದು, ಕರೆಕ್ಟ್ ತ್ರಿಶೂಲ್. ಆದರೆ ಮುಂದೇನೋ ಆಗೋದಿದೆ ಅನ್ನಿಸ್ತಾ ಇದೆ ನನಗೆ. ಮನ್ಸೇನೋ ಹೇಳ್ತಾ ಇದೆ, ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನನ್ನ ಎಲ್ಲ ಫೀಲಿಂಗ್ಸ್ಗೂ ಇದೇ ಕಾರಣ. ಏನಾಗ್ತದೆ ಚಿಕ್ಕೇಜ್ ಮಾಡ್ರೆ? ನೀವಿವತ್ತು ಏನು ಮಾತಾಡ್ತಾ ಇದ್ದೀರಾ ನಂಗೆ ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ. ಐ ಡೋಂಟ್ ನೋ, ಒಂದು ಗಟ್ ಫೀಲಿಂಗ್ ಅಂತಾರಲ್ಲ ಆ ಥರ. ಏನೋ ಆಗೋದಂತೂ ನಿಜ ತ್ರಿಶೂಲ್. ಚಿಕ್ಕೇಜ್ ಮಾಡ್ರೆ ಒಂದಂತೂ ಸತ್ಯ, ಅದೇನು ಬೇಕಾದ್ರಾಗಲಿ ನಾನಂತೂ ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ಅದೇನು ಬರುತ್ತೋ ಇಬ್ರು ಒಟ್ಟಿಗೆ ಫೇಸ್ ಮಾಡೋಣ. ಆದರೆ ನಮ್ಮಿಬ್ರು ಮಧ್ಯಾಹ್ನ ಏನಾದರೂ ನಡೆದ್ರೆ ಹಾಗೇನೋ ಮಾಡೋದು. ನಾಗಮಣಿ ಇರೋ ದಾರಿನ ಅವನೇ ನಮಗೆ ತೋರಿಸ್ತಾನೆ. ಇವರಿಬ್ಬರನ್ನ ಆತ ನೋಡಿಲ್ಲ ಅನ್ನೋದಂತೂ ಸ್ಪಷ್ಟ ಆಯಿತು. ಹಾಗೇನಾದರೂ ಆಗಿದ್ದಿದ್ರೆ ಇವರು ಬಂದ ತಕ್ಷಣ ಹೇಳ್ತಾ ಇದ್ರು. ಈಗ ನಾವು ಮುಂದೇನು ಮಾಡೋಣ? ನಾಳೆಯಿಂದನೇ ಆ ಸಾಂಬ ಶಿವನ ನೆರಳಿನ ಥರ ಹಿಂಬಾಲಿಸ್ಬೇಕು. ಈ ಕೆಲಸಕ್ಕೆ ವೀರಶೂರನ ನಂಬ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾವೇ ಈ ಕಾರ್ಯನ ಮಾಡಬೇಕು. ಅದು ಹೇಗೆ ಸಾಧ್ಯ ಆಗಲ್ವೋ ನಾನು ನೋಡೇ ಬಿಡ್ತೀನಿ.